ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಆಕಾಶ್ ಕಿಚನ್. ನಾನಿವತ್ತು ಈ ಬೇಸಿಗೆಯಲ್ಲಿ ದೇಹಕ್ಕೂ ತಂಪಾಗಿರಬೇಕು, ಮನಸ್ಸಿಗೆ ಹಿತ ಅನಿಸ್ಬೇಕು ಮೊಸರು ಸಾರು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ನೀವು ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಈಗ ಹೇಗೆ ಮಾಡೋದು, ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಕಡಲೆಕಾಳು ತಗೊಂಡಿದ್ದೀನಿ, 1 ಕಪ್ಪಷ್ಟು. ನೀವು ಕಡಲೆಕಾಳು ಇಲ್ಲಾಂದರೆ ಹುಳ್ಳಿಕಾಳು ಅಥವಾ ಹೆಸ್ರು ಕಾಳು ಯಾವ್ದು ಬೇಕಾದರೂ ಸೇರಿಸ್ಕೊಬೋದು. ಈಗ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊತೀನಿ. ಇದು ಕಪ್ಪು ಕಡಲೆಕಾಳು ನೋಡಿ, ಈ ಥರ ಫ್ರೈ ಮಾಡ್ಕೊತೀನಿ. ಸಿಂಪಲಾಗಿ ಮಾಡ್ಕೊಬೋದು. ಬೇಸಿಗೆಯಲ್ಲಿ ಈ ಥರ ಸಾಂಬಾರಿದ್ದರೆ ಇನ್ನೂ ಒಂದು ಹೊತ್ತು ಜಾಸ್ತಿನೇ ಊಟ ಮಾಡ್ತಾರೆ, ಅಷ್ಟು ರುಚಿಯಾಗಿ ಬಂದಿದೆ. ಈಗ ನಾನು ಸ್ವಲ್ಪ ಕಡಲೆಕಾಳೆಲ್ಲ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನೀರು ಬಿಟ್ಟು ಸ್ವಲ್ಪ ಕಾಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ಬೇಯಕ್ಕೆ ಬಿಟ್ಕೊತೀನಿ. ಈಗ ಇಲ್ಲಿ ಅರ್ಧ ಲೀಟ್ರು ಮೊಸರು ತಗೊಂಡಿದ್ದೀನಿ, ಗಟ್ಟಿ ಮೊಸರು. ಈ ಥರ ಇಸ್ಕಿನಿಂದ ಒಂದು ಅಥವಾ ಸ್ಪೂನಿಂದಲಾಗಲಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ. ಈಗ ಒಂದು ಚಿಕ್ಕ ಜಾರ್ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕಾಳುಮೆಣಸು, ಸ್ವಲ್ಪ ಅರಿಶಿಣ. ನಾನು ಇದು ಮಿಕ್ಸಿ ಮಾಡೋಕ್ಕಿಂತ ಮುಂಚೆಗೆ 1 ಸ್ಪೂನಷ್ಟು ಹಸಿ ಅಕ್ಕಿ, ನಾವು ರೈಸ್ ಮಾಡ್ತೀವಲ್ಲ ಆ ರೈಸ್ನ ನೆನೆಸಿಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ತೆಂಗಿನಕಾಯಿ ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ. ಈಗ ಒಂದು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಸಾಸಿವೆ 1 ಸ್ಪೂನು. ಈ ಥರ ಸಾಂಬಾರು ಈರುಳ್ಳಿ ಇಲ್ಲಾಂದರೆ ಪರವಾಗಿಲ್ಲ, ದಪ್ಪ ಈರುಳ್ಳಿನೇ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಮಜ್ಜಿಗೆ ಸಾರಿಗೆ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಈಗ 2 ಕೆಂಪು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಇಂಗು ಇಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇಂಗು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ. ಈಗ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ರುಬ್ಕೊಂಬಂದಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊತೀನಿ. ಇದು ಕೈ ಬಿಡೋಕ್ಕೆ ಹೋಗಬೇಡಿ. ಒಂದು 2-3 ಮಿನಿಟ್ಸ್ ಈ ಥರ ಇದು ಮಾಡ್ತಾಯಿರಿ, ಫ್ರೈ ಮಾಡ್ತೀರಿ. ಯಾಕೆಂದರೆ ನಾವು ಅಕ್ಕಿ ಹಾಕಿರೋದ್ರಿಂದ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಫ್ರೈ ಮಾಡ್ತಲೇ ಇರಿ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳುತ್ತೆ ನೋಡಿ, ಆಗ ಇದನ್ನು ಸೇರಿಸ್ಕೊಳ್ಳಿ. ಈಗ ಸ್ವಲ್ಪ ಅದೇ ಜಾರಿಗೆ ನೀರು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ನಾನು ಉಪ್ಪು ಕಾಳಿಗಷ್ಟೇ ಸೇರಿಸ್ಕೊಂಡಿದ್ದೆ, ಸಾಂಬಾರಿಗೇನು ಸೇರಿಸ್ಕೊಂಡಿಲ್ಲ. ಮಜ್ಜಿಗೆ ಹುಳಿ ಇರುತ್ತೋ ಇಲ್ವೋ ನೋಡಿಬಿಟ್ಟು ಆಮೇಲೆ ಸಾಂಬಾರಿಗೆ ಸೇರಿಸ್ಕೊತೀನಿ. ನೋಡಿ, ಇದು ಆಗ್ತಾ ಬಂದಿದೆ. ಹಾಗೆ ಬಿಟ್ಬಿಟ್ರೆ ತಳ ಇಡುತ್ತೆ, ಮೊಸರು ಸಾರು ಟೇಸ್ಟ್ ಹೋಗುತ್ತೆ. ನೋಡಿ, ಈ ರೀತಿ ಸೈಡಲ್ಲಿ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ನಾನೇನು ಬೇಯಿಸಿಟ್ಕೊಂಡಿದ್ನಲ್ಲ ಹುರಿದಿದ್ದು ಕಡಲೆಕಾಳು, ಅದನ್ನು ಸೇರಿಸ್ಕೊಂಡು ಒಂದು 2 ಮಿನಿಟ್ಸ್ 1 ಮಿನಿಟ್ ಹಂಗೆ ಫ್ರೈ ಮಾಡ್ಕೊತೀನಿ. ಇದನ್ನು ಇವಾಗ ಇದಾಗಿದೆ, ಸೈಡ್ಗೆ ಇಟ್ಕೊಳ್ಳೋಣ. ತಣ್ಣಗೆ ಹಾಕ್ಬಿಡ್ಬೇಕು. ಈಗಲೇ ನೀವು ಮಜ್ಜಿಗೆ ಸೇರಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ, ಇದು ಇನ್ನೂ ಸ್ವಲ್ಪ ಬಿಸಿ ಇದೆ, ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀವು ಮಜ್ಜಿಗೆ ಸೇರಿಸ್ಕೊಳ್ಳಿ. ಈಗ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಈಗ ರುಚಿ ನೋಡಿಬಿಟ್ಟು ಉಪ್ಪು ಸೇರಿಸ್ಕೊಳ್ಳಿ ನೀವು, ನಿಮ್ಗೆ ಎಷ್ಟು ಬೇಕಂತ. ನೋಡಿ, ಮೊಸರು ಸಾರು ರೆಡಿ ಆಯಿತು. ಸಿಂಪಲ್ ರೆಸಿಪಿ, ಈಸಿಯಾಗಿ ಮಾಡ್ಬೋದು. ಒಂದು ಸಲ ಟ್ರೈ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.